Hello guys, welcome back to my class. In today's class we are going to teach you Dr. B.R. Ambedkar questions and answers for SSLC students presented by Kaviraj Dige. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ಡಾಕ್ಟರ್ B.R. ಅಂಬೇಡ್ಕರ್ ಅಂತಕ್ಕಂಥ ಒಂದು ಪಾಠದ ಇಂಪಾರ್ಟೆಂಟ್ ಆದಂತ ಟಾಪ್ 10 ಕ್ವೆಶ್ಚನ್ಸ್ ಗಳನ್ನ ಇವತ್ತು ಕ್ವೆಶ್ಚನ್ಸ್ ಜೊತೆಗೆ ಆನ್ಸರ್ ಗಳನ್ನ ಡಿಸ್ಕಸ್ ಮಾಡೋಣ. ಮತ್ತು ಈ ಕ್ವೆಶ್ಚನ್ ಗಳನ್ನ ಈಗಾಗಲೇ ಹಿಂದಿನ ಎಕ್ಸಾಮ್ ಗಳಲ್ಲಿ ಕೇಳಿದಂತ ಪ್ರಶ್ನೆಗಳಾಗಿರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ತುಂಬಾನೇ ಇಂಪಾರ್ಟೆಂಟ್ ಆದಂತ ಕ್ವೆಶ್ಚನ್ ಗಳಿವೆ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಹಾಗೂ ಉತ್ತರವನ್ನ ನೀವು ನೋಟ್ಬುಕ್ ಅಲ್ಲಿ ಬರ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ನಿಮಗೆ ಪ್ರಿಪೇರ್ ಆಗಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 or 3 sentences ಈಚ್. ಸೊ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ 2 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ 2 ಅಂಕದ ಪ್ರಶ್ನೆ ಕೇಳಿದಾಗ ನೀವು ಎಕ್ಸಾಮ್ ಅಲ್ಲಿ 2-3 ಲೈನ್ಗಳಲ್ಲಿ ಆ ಆನ್ಸರ್ ಅನ್ನ ಮುಗಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಜಾಸ್ತಿ ಬರಿತಾ ಹೋದಂಗೆ ಏನಾಗುತ್ತೆ, ಮುಂದಿನ ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡೋಕೆ ನಮಗೆ ಸಮಯ ಸಿಗೋದಿಲ್ಲ. ಸೊ ನೋಡೋಣ ಈ ಕ್ವಶನ್ ಏನಿದೆ. ಕ್ವಶನ್ ನಂಬರ್ 1. How can you say that Ambedkar had a great thirst for books? ಇಲ್ಲಿ ಥರ್ಸ್ಟ್ ಅಂದ್ರೇನು? ದಾಹ. ಅಂದ್ರೆ ಅಂಬೇಡ್ಕರ್ ಅವರಿಗೆ ಓದುವ ದಾಹ ಇತ್ತು ಅಂತ ನೀವು ಹೇಗೆ ಹೇಳ್ತೀರಾ? ಅಂದ್ರೆ ಅಂಬೇಡ್ಕರ್ ಅವರಿಗೆ ಓದುವ ಹವ್ಯಾಸ ಇತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಈಗ ನಾವು ಆನ್ಸರ್ ನೋಡೋಣ ಈ ಪ್ರಶ್ನೆದು. ಓಕೆ. ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಮ್ ಹಿಸ್ ಚೈಲ್ಡ್ಹುಡ್. ಸೊ ಅಂಬೇಡ್ಕರ್ ಅವರಿಗೆ ಬಾಲ್ಯದ ದಿನಗಳಿಂದಲೇ ಪುಸ್ತಕ ಓದುವ ಒಂದು ಹವ್ಯಾಸ ತುಂಬಾನೇ ಇತ್ತು. ಹಿ ಬ್ರಾಡ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಕರ್ಟೇಲಿಂಗ್ ಅಂದ್ರೇನು? ಸೇವ್ ಮಾಡೋದು ಅಂತ ಅರ್ಥ. ಅಂದ್ರೆ ತಮ್ಮ ದಿನನಿತ್ಯದ ಖರ್ಚಿಗೆ ಕೊಟ್ಟಂತ ದುಡ್ಡಲ್ಲಿ ಸೇವ್ ಮಾಡ್ಕೊಂಡು ಅವರು ಪುಸ್ತಕಗಳನ್ನ ಖರೀದಿ ಮಾಡ್ತಾ ಇದ್ರು. ವೆನ್ ಹಿ ವಾಸ್ ನ್ಯೂಯಾರ್ಕ್, ವೆನ್ ಹಿ ವಾಸ್ ಇನ್ ನ್ಯೂಯಾರ್ಕ್ ಅಂತ ಬರ್ಕೊಳ್ಳಿ. ವೆನ್ ಹಿ ವಾಸ್ ಇನ್ ನ್ಯೂಯಾರ್ಕ್ ಹಿ ಈಸ್ ಸೇಡ್ ಟು ಹ್ಯಾವ್ ಪರ್ಚೇಸ್ಡ್ 2000 ಬುಕ್ಸ್. ಸೊ ಅಂಬೇಡ್ಕರ್ ಅವರು ನ್ಯೂಯಾರ್ಕಿಗೆ ಹೋದಾಗ ಅಲ್ಲಿ 2000 ಪುಸ್ತಕಗಳನ್ನ ಖರೀದಿ ಮಾಡ್ತಾರೆ. ಸೊ ಇದರಿಂದ ಏನ್ ಗೊತ್ತಾಗುತ್ತೆ? ಅಂಬೇಡ್ಕರ್ ಅವರಿಗೆ ಒಂದು ಓದುವ ದಾಹ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಸೊ ಇನ್ನು ಸಾಕಷ್ಟು ಪಾಯಿಂಟ್ಸ್ಗಳು ಈ ಒಂದು ಕ್ವಶನ್ಸ್ ಬರೀಬಹುದು, ಬಟ್ ಇಲ್ಲಿ 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾನು ಶಾರ್ಟ್ ಆಗಿ ಬರ್ತಾ ಇದ್ದೀನಿ. ಸೊ ಈಗ ನಾವು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ವಾಟ್ ವೇ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದಿ 3 pillars ಆಫ್ ದಿ ಸ್ಟೇಟ್ಸ್? ಸೊ ಇಲ್ಲಿ ಪಿಲ್ಲರ್ಸ್ ಅಂದ್ರೇನು? ಸ್ತಂಭಗಳು. ಸ್ಟೇಟ್ ಅಂದ್ರೆ ರಾಜ್ಯ. ಸೊ ಈ ಪ್ರಶ್ನೆಯ ಉತ್ತರವನ್ನ ನೋಡೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ನೀವು ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಉತ್ತರವನ್ನ ನೋಡೋಣ. ಉತ್ತರಕ್ಕಿಂತ ಮುಂಚೆ ಈ ಪ್ರಶ್ನೆಯ ಒಂದು ಕನ್ನಡದ ಒಂದು ಅರ್ಥ ಏನಿದೆ ನೋಡೋಣ. ವಾಟ್ ವೇ ಡಾಕ್ಟರ್ ಅಂಬೇಡ್ಕರ್ಸ್ ಐಡಿಯಾ ಆರ್ ಪರ್ಸೆಪ್ಷನ್ ಆಫ್ ದಿ 3 pillars ಆಫ್ ದಿ ಸ್ಟೇಟ್? ಅಂದ್ರೆ ಅಂಬೇಡ್ಕರ್ ಅವರಿಗೆ ರಾಜ್ಯದ 3 ಅಂಗಗಳ ಬಗ್ಗೆ ಯಾವ ಒಂದು ಪರಿಕಲ್ಪನೆ ಇತ್ತು, ಯಾವ ಒಂದು ಐಡಿಯಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಬರಿಬೇಕು. ಸೊ ಈಗ ಉತ್ತರವನ್ನ ನೋಡೋಣ. ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಐಡಿಯಾ, ಕ್ಲಿಯರ್ ಐಡಿಯಾ ಅಬೌಟ್ ಮ್ಯೂಚುಯಾಲಿಟಿ ಆಫ್ ದಿ 3 pillars ಆಫ್ ಸ್ಟೇಟ್. ಸೊ ರಾಜ್ಯದ 3 ಅಂಗಗಳ ಒಂದು ಪರಸ್ಪರ ಒಂದು ಹೊಂದಾಣಿಕೆ ಬಗ್ಗೆ ಅಂಬೇಡ್ಕರ್ ಅವರಿಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆ ಇತ್ತು. He said that the jurisdiction of each should be clear and untrammeled. Untrammeled ಅಂದ್ರೆ ಏನು? ಮಧ್ಯೆ ಬರಬಾರ್ದು. ಹೌದಾ? ಇಲ್ಲಿ ಜುರಿಡಿಕ್ಷನ್ ಅಂದ್ರೆ ನ್ಯಾಯಾಂಗ. ಅಂದ್ರೆ ಪ್ರತಿಯೊಂದು ರಾಜ್ಯದ ಅಂಗಗಳ ಒಂದು ನ್ಯಾಯಾಂಗ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಅಡ್ಡಿ ಬರೋದು ಅಂದ್ರೆ ಅಡಚಣೆ ಆಗಬಾರ್ದು ಅಂತ ಅವರು ಸ್ಪಷ್ಟವಾದ ಪರಿಕಲ್ಪನೆಯನ್ನ ಹೊಂದಿದ್ರು. ಹಿ ಹ್ಯಾಡ್ ಸೆನ್ಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಸೋಲ್ ಆಫ್ ಸಿಟಿಜನ್. ಅಷ್ಟೇ ಅಲ್ಲದೆ ಅವರು ನಾಗರಿಕರ ಒಂದು ಗಣನೆ ಕೂಡ ಅವ್ರು ಮಾಡಿದ್ರು. ಅಂದ್ರೆ ನಾಗರಿಕರನ್ನು ಕೂಡ ಇಲ್ಲಿ ಪರಿಗಣನೆ ಮಾಡಿದ್ರು ಅಂತ ಅರ್ಥ ಆಗುತ್ತೆ. ಕೇವಲ ರಾಜ್ಯದ 3 ಅಂಗಗಳ ಬಗ್ಗೆ ಅಷ್ಟೇ ಅಲ್ಲದೆ ಸಾಮಾನ್ಯ ಜನರ ಜೀವನದ ಬಗ್ಗೆ ಕೂಡ ಅವರು ಸ್ಪಷ್ಟವಾದ ಪರಿಕಲ್ಪನೆಯನ್ನ ಹೊಂದಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಕ್ವಶನ್ ನಂಬರ್ 3. ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಅಬ್ಸರ್ವೇಷನ್ ಆಫ್ ಡಾಕ್ಟರ್ ಅಂಬೇಡ್ಕರ್ ಆನ್ ದಿ ಕಾನ್ಸ್ಟಿಟ್ಯೂಷನ್? ಸೊ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಸಂವಿಧಾನ. ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರಿಗೆ ಯಾವ ಒಂದು ಮಾಹಿತಿ ಇತ್ತು, ಯಾವ ಒಂದು ಗಮನವನ್ನ ಇತ್ತು? ಅಂದ್ರೆ ಸಂವಿಧಾನ ಅಂದ್ರೆ ಯಾವ್ದಾರ ಒಂದು ಕಾನ್ಸೆಪ್ಟ್ ಅನ್ನ ಅವರು ಅಬ್ಸರ್ವೇಷನ್ ಆಗಿ ಇಟ್ಕೊಂಡಿದ್ರು ಅಂತ. ಸೊ ಈಗ ಉತ್ತರವನ್ನ ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂದ್ರೆ ಮೂಲಭೂತವಾದ ಒಂದು ದಾಖಲೆ. ಸೊ ಸಂವಿಧಾನ ಅನ್ನೋದು ಒಂದು ಮೂಲಭೂತವಾದ ದಾಖಲೆ. ವಿಚ್ ಡಿಫೈನ್ಸ್ ಅಂದ್ರೇನು? ಅರ್ಥೈಸೋದು. ದ ಪವರ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್ ಆಸ್ ಅಗೇನ್ಸ್ಟ್ ದಿ ಸಿಟಿಜನ್ಸ್. ಅಂದ್ರೆ ಈ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗ, ಲೆಜಿಸ್ಲೇಚರ್ ಅಂದ್ರೆ
ಲೆಜಿಸ್ಲೇಚರ್ ನೋಡಿ, ಎಕ್ಸಿಕ್ಯೂಟಿವ್ ಅಂದ್ರೆ ನಾವು ಕಾರ್ಯರೂಪದಲ್ಲಿ ಬರೋದಲ್ಲ ಕಾರ್ಯಾಂಗ, ಲೆಜಿಸ್ಲೇಚರ್. ಸೊ ಈ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಲೆಜಿಸ್ಲೇಚರ್ ಆಗಿರ್ಬೋದು, ಜನರ ವಿರುದ್ಧ ಯಾವ ತರ ಒಂದು ಪವರ್ ಅನ್ನ, ಜನರಲ್ಲಿ ಯಾವ ಒಂದು ಪವರ್ ನಾವು ಲೀಡ್ ಮಾಡಬೇಕು ಅಂತ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಬರೆದಿದ್ರು ಅಂತ ಗೊತ್ತಾಗುತ್ತೆ. ಹೌದಾ? ಇಲ್ಲಿ ಲೆಜಿಸ್ಲೇಚರ್ ಅಂದ್ರೆ ಶಾಸಕಾಂಗ, ಅಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಜನರಿಗೆ ಒಂದು ಸೇವೆ ಮಾಡೋ ಸಲುವಾಗಿ ಯಾವ ಅಧಿಕಾರಗಳನ್ನ ಕೊಟ್ಟಿದ್ರು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ದ ಅದರ್ ಪರ್ಪಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಟು ಲಿಮಿಟ್ ದೇರ್ ಅಥಾರಿಟಿ ಟು ಅವಾಯ್ಡ್ ಟೈರಾನಿ ಅಂಡ್ ಆಪರೇಷನ್. ಸೊ ಕೇವಲ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರ ಮತ್ತು ಅಂತಸ್ತಿನ ಬಗ್ಗೆ ಹೇಳೋದು ಅಷ್ಟೇ ಅಲ್ಲದೆ ಸಂವಿಧಾನ ಮತ್ತೆ ಏನು ತಿಳಿಸಿ ಹೇಳುತ್ತೆ ಅಂದ್ರೆ ಈ ಅಂಗಗಳ ಮೇಲೆ, ಈ 3 ಅಂಗಗಳ ಮೇಲೆ ಕೆಲವೊಂದು ನಿಯಂತ್ರಣವನ್ನ ಕೂಡ ಹೇರುತ್ತೆ. ಯಾಕೆ ನಿಯಂತ್ರಣ ಹೇರುತ್ತೆ ಅಂದ್ರೆ ಒಂದು ವೇಳೆ ಆ ಅಂಗಗಳ ಮೇಲೆ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮೇಲೆ ನಿಯಂತ್ರಣ ಇರಲಿಲ್ಲ ಅಂದ್ರೆ ಏನಾಗುತ್ತೆ, ಅವು ನಮ್ಮನ್ನ ಟೈರಾನಿ ಮತ್ತು ಆಪರೇಷನ್ ಮಾಡುತ್ತೆ. ಟೈರಾನಿ ಅಂದ್ರೇನು? ದೂರಾಡಳಿತ. ಆಪರೇಷನ್ ಅಂದ್ರೆ ದಬ್ಬಾಳಿಕೆ. ಸೊ ದಬ್ಬಾಳಿಕೆ ಮತ್ತು ದೂರಾಡಳಿತವನ್ನ ನೋಡಬಾರ್ದು, ನಮ್ಮನ್ನ ತೊಂದರೆ ಕೊಡಬಾರ್ದು ಸಾರ್ವಜನಿಕರಿಗೆ ಅಂತ ಅವುಗಳ ಮೇಲೆ ನಿಯಂತ್ರಣವನ್ನು ಕೂಡ ಹೇರಿದ್ರು. ಈ ತರದ ಒಂದು ಅಬ್ಸರ್ವೇಷನ್ ಅಂಬೇಡ್ಕರ್ ಅವರು ಮಾಡಿದ್ರು ಅಂತ ನಮ್ಗೆ 3rd ಕ್ವಶನ್ ಅಲ್ಲಿ ಗೊತ್ತಾಗುತ್ತೆ. ಹೌದಾ? ಸೊ ಈಗ ನಾವು 4th ಕ್ವಶನ್ಗೆ ಹೋಗೋಣ. Question number 4. How did Dr. Ambedkar and Mahatma Gandhi try to wipe out caste discrimination from India? ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಭಾರತದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನ ಅಳಿಸಿ ಹಾಕಲು ಯಾವ ತರ ಪ್ರಯತ್ನ ಪಟ್ಟರು, ಹೇಗೆ ಪ್ರಯತ್ನ ಪಟ್ಟರು ಅಂತ ನಾವು ಬರೀಬೇಕು. ಇಲ್ಲಿ ವೈಪೌಟ್ ಅಂದ್ರೆ ಏನು? ಅಳಿಸಿ ಹಾಕು, ಕಿತ್ತು ಹಾಕೋದು. ಜಾತಿ ಪದ್ಧತಿಯನ್ನ ಯಾವ ತರ ಅಳಿಸಿ ಹಾಕತಕ್ಕಂಥ ಒಂದು ಪ್ರಯತ್ನವನ್ನ ಈ ಇಬ್ಬರು ಮಹನೀಯರು ಮಾಡಿದ್ರು ಅಂತ ಇಲ್ಲಿ ಕೇಳ್ತಾ ಇದೆ ಪ್ರಶ್ನೆ. ಸೊ ಈ ಪ್ರಶ್ನೆ SSLC ಏಪ್ರಿಲ್ 2017 ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ. ಈ ಪ್ರಶ್ನೋತ್ತರಗಳು ನಿಮಗೆ ಒಂದು ವೇಳೆ ಅರ್ಥ ಆಗ್ತಾ ಇರಲಿಲ್ಲ ಅಂದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಆಗ್ಲೇ ಸಮರಿ ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಆ ಸಮರಿ ವಿಡಿಯೋಗಳನ್ನ ಮುಂಚೆ ನೋಡಿ. ಸಮರಿ ವಿಡಿಯೋಗಳನ್ನ ನೋಡಿದ ನಂತರ ಈ ಪ್ರಶ್ನೋತ್ತರ ವಿಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಉತ್ತರವನ್ನು ನೋಡೋಣ. ಈಗ ಗಾಂಧೀಜಿ ರಿಮೈಂಡೆಡ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವಾರ್ಡ್ ದಿ ಡಿಪ್ರೆಸ್ಡ್ ಕ್ಲಾಸಸ್. ಗಾಂಧೀಜಿಯವರು ಏನ್ ಮಾಡ್ತಾರೆ ಅಂದ್ರೆ ಉನ್ನತ ಒಂದು ಜಾತಿಯವರಿಗೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಹಕ್ಕು, ನಿಮ್ಮ ಒಂದು ಕರ್ತವ್ಯಗಳು ಏನು ಅಂತ ಹೇಳಿದ್ರು. ಅಂದ್ರೆ ಹಿಂದುಳಿದ ವರ್ಗದವರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು ನಿಮ್ಮ ಹಕ್ಕು ಅಂತ ಅವರು ಹೇಳಿದ್ರು. ಡ್ಯೂಟಿ ಅಂದ್ರೆ ಏನಿಲ್ಲಿ? ಕರ್ತವ್ಯ. ಸೊ ಗಾಂಧೀಜಿಯವರು ಕರ್ತವ್ಯದ ಬಗ್ಗೆ ಹೇಳಿದ್ರು. ಯಾರಿಗೆ ಹೇಳಿದ್ರು? ಉನ್ನತ ಜಾತಿಯವರ ಕರ್ತವ್ಯನು ಕೆಳ ಜಾತಿಯವರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು. ಅಂಬೇಡ್ಕರ್ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದ ಹೈಯರ್ ಕಾಸ್ಟ್. ಸೊ ಅಂಬೇಡ್ಕರ್ ಅವರು ಏನ್ ಮಾಡಿದ್ರು? ಅಂಬೇಡ್ಕರ್ ಅವರು ಈ ಕೆಳ ಜಾತಿಯವರನ್ನ, ನಿಮ್ಮನ್ನ ಮೇಲ್ಜಾತಿಯವರ ಜೊತೆಗೆ ಸಮಾನವಾಗಿ ಬಾಳ್ತಕ್ಕಂಥ ಹಕ್ಕಿದೆ, ಆ ಹಕ್ಕನ್ನು ಪಡ್ಕೊಳ್ಳಿ ಅಂತ ಹೇಳಿದ್ರು. ಅಂದ್ರೆ ಅಂಬೇಡ್ಕರ್ ಅವರು ಹಕ್ಕಿನ ಬಗ್ಗೆ ಹೇಳಿದ್ರೆ ಗಾಂಧೀಜಿಯವರು ಕರ್ತವ್ಯದ ಬಗ್ಗೆ ಹೇಳೋ ಮೂಲಕ ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ ಪದ್ಧತಿಯನ್ನ ಅಳಿಸಿ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ದಟ್ ಈಸ್ ಕ್ವಶನ್ ನಂಬರ್ 5. ಹೌ ಡಿಡ್ 14th amendment to the US Constitution and ಮಹಾತ್ಮ ಫುಲೆ ಇನ್ಫ್ಲೂಯೆನ್ಸ್ ಅಂಬೇಡ್ಕರ್? ಸೊ ಇಲ್ಲಿ ಅಮೆಂಡ್ಮೆಂಟ್ ಅಂದ್ರೇನು? ತಿದ್ದುಪಡಿ. ಹೌದಾ? ಇಲ್ಲಿ ಇನ್ಫ್ಲೂಯೆನ್ಸ್ ಅಂದ್ರೆ ಪ್ರಭಾವ ಬೀರೋದು. ಅಂದ್ರೆ ಅಮೆರಿಕದ ಸಂವಿಧಾನಕ್ಕಾದಂತ 14ನೇ ತಿದ್ದುಪಡಿ ಮತ್ತು ಮಹಾತ್ಮ ಫುಲೆ ಅವರ ಒಂದು ಪ್ರಭಾವ ಅಂಬೇಡ್ಕರ್ ಅವರ ಮೇಲೆ ಯಾವ ತರ ಪ್ರಭಾವ ಬೀರಿತು ಅಂತ ನೋಡಿ. ಇಲ್ಲಿ US ಅಂದ್ರೆ ಏನು? ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ ಅಂತ ಅರ್ಥ. ಅಮೆರಿಕದ ಸಂವಿಧಾನಕ್ಕೆ 14ನೇ ತಿದ್ದುಪಡಿ ಮೂಲಕ ಮತ್ತು ಮಹಾತ್ಮ ಫುಲೆ ಅವರ ವರ್ಗು ಅಂಬೇಡ್ಕರ್ ಅವರ ಮೇಲೆ ಯಾವ ತರ ಪ್ರಭಾವ ಬೀರುತ್ತು ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಈ ಕ್ವಶನ್ SSLC ಎಕ್ಸಾಮ್ ಜೂನ್ 2016 ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ. ಸ್ಟೂಡೆಂಟ್ಸ್ ಈಗ ನಾವು ಉತ್ತರವನ್ನು ನೋಡೋಣ. ಆನ್ಸರ್: The 14th Amendment to the US Constitution gave freedom to the Black Americans. ಸೊ ಅಮೆರಿಕದ ಸಂವಿಧಾನಕ್ಕಾದಂತ 14ನೇ ತಿದ್ದುಪಡಿ ಅಲ್ಲಿರ್ತಕ್ಕಂಥ ಕಪ್ಪು ಅಮೆರಿಕನರಿಗೆ ಸ್ವಾತಂತ್ರ್ಯವನ್ನ ಕೊಡ್ತು. ಅಂದ್ರೆ ಅಮೆರಿಕದಲ್ಲಿ ಕರಿಯರು ಮತ್ತು ಬಿಳಿಯರು ಅಂತ 2 ಕಾಸ್ಟ್ ಇದ್ದು, ಈ ಕರಿಯರಿಗೆ ಯಾವುದೇ ಸವಲತ್ತುಗಳು ಇರಲಿಲ್ಲ, ಸಮಾನವಾದ ಅವಕಾಶ ಇರಲಿಲ್ಲ. ಸೊ ಅಮೆರಿಕದ ಸಂವಿಧಾನಕ್ಕೆ 14ನೇ ತಿದ್ದುಪಡಿ ತಂದು ಏನ್ ಮಾಡಿದ್ರು, ಆ ಬ್ಲ್ಯಾಕ್ ಅಮೆರಿಕನ್ಸ್ ಅವರಿಗೆ ಕೂಡ ಸ್ವಾತಂತ್ರ್ಯವನ್ನ ಕೊಟ್ಟರು. He saw greatly influenced by the life and work of Mahatma Phule, who was serving for a classless society and for women's uplift. Uplift ಅಂದ್ರೇನು? ಅಭಿವೃದ್ಧಿ ಪಡಿಸೋದು, ಏಳಿಗೆ ಮಾಡೋದು. ಸೊ ಇದೇ ವೇಳೆಯಲ್ಲಿ ಮಹಾತ್ಮ ಫುಲೆ ಅವರು ಭಾರತದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಗರಹಿತ ಸಮಾಜಕ್ಕಾಗಿ ಮತ್ತು ಮಹಿಳೆಯರಿಗೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿದ್ರು. ಸೊ ಇವರ ಪ್ರಭಾವ ಕೂಡ ಅಂಬೇಡ್ಕರ್ ಅವರ ಮೇಲೆ ಆಯ್ತು. ಸೊ ಇಲ್ಲಿ ಕ್ಲಾಸ್ಲೆಸ್ ಸೊಸೈಟಿ, ಕ್ಲಾಸ್ ಲೆಸ್ ಆಗ್ಬೇಕಾಗಿತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. LESS ಅಂತ ಬರ್ಕೋರಿ. ಕ್ಲಾಸ್ಲೆಸ್ ಸೊಸೈಟಿ ಅಂದ್ರೆ ವರ್ಗರಹಿತ ಸಮಾಜ.
ಅಂದ್ರೆ ಇಲ್ಲಿ ಅಮೆರಿಕದ ಸಂವಿಧಾನಕ್ಕಾದಂತಹ 14ನೇ ತಿದ್ದುಪಡಿ ಮತ್ತು ಮಹಾತ್ಮ ಫುಲೆ ಅವರ ವರ್ಗಗಳು ಅಂಬೇಡ್ಕರ್ ಅವರ ಮೇಲೆ ಈ ತರ ಪ್ರಭಾವ ಬೀರಿತು. ಹೌದಾ? ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವೆಶ್ಚನ್ ನಂಬರ್ 6. ವಾಟ್ ಮೇಡ್ ಡಾಕ್ಟರ್ B.R. ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಅಂಡ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ? ಸೊ ಇಲ್ಲಿ ನೋಡಿ, ಡಿಸ್ಕ್ರೈಬ್ ಅಂದ್ರೆ ಏನು? ವರ್ಣಿಸೋದು. ಮೆಥಡ್ ಅಂದ್ರೆ ಪದ್ಧತಿಗಳು. ಸಿವಿಲ್ ಡಿಸೊಬಿಡಿಯನ್ಸ್ ಅಂದ್ರೆ ಸಾಮಾಜಿಕ ಅವಿಧೇಯತೆ. ಆಮೇಲೆ ನಾನ್ ಕೋಆಪರೇಷನ್ ಅಂದ್ರೆ ಅಸಹಕಾರ. ಇನ್ನು ಸತ್ಯಾಗ್ರಹ ಅಂತ ನಿಮ್ಗೆ ಗೊತ್ತಿದೆ. ಇವೆಲ್ಲ ಏನು? ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೆದ್ರು. ಗ್ರಾಮರ್ ಆಫ್ ಅನಾರ್ಕಿ. ಅನಾರ್ಕಿ ಅಂದ್ರೆ ಏನು? ಅರಾಜಕತೆ. ಅರಾಜಕತೆಯ ವ್ಯಾಕರಣ ಅಂತ ಕರೆದ್ರು. ಸೊ ಈ ಒಂದು ಪ್ರಶ್ನೆ ಜೂನ್ 2017 ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಅಂದ್ರೆ ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ? ಸಾಮಾಜಿಕ ಅವಿಧೇಯತೆ ಆಗಿರ್ಬೋದು, ಅಸಹಕಾರ ಆಗಿರ್ಬೋದು, ಸತ್ಯಾಗ್ರಹ ಆಗಿರ್ಬೋದು, ಇವೆಲ್ಲ ಅರಾಜಕತೆಯ ವ್ಯಾಕರಣ, ಅಹಿಂಸೆಯ ಮೂಲ ಅಂತ ಹೇಳ್ತಾರೆ. ಸೊ ಯಾಕೆ ಹೇಳ್ತಾರೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ನಾವೀಗ ಉತ್ತರವನ್ನ ನೋಡೋಣ. The method of civil disobedience, non-cooperation and satyagraha are necessary in a state which is ruled by foreigners. ಸೊ ಈ ಸಿವಿಲ್ ಡಿಸೊಬಿಡಿಯನ್ಸ್ ಆಗಿರ್ಬೋದು, ನಾನ್ ಕೋಆಪರೇಷನ್ ಆಗಿರ್ಬೋದು, ಸತ್ಯಾಗ್ರಹ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಯಾವಾಗ ಮಾಡ್ಬೇಕಂದ್ರೆ ನಮ್ಮ ದೇಶ ಪರಕೀಯರ ಆಳ್ವಿಕೆಯಲ್ಲಿದ್ದಾಗ, ಅಂದ್ರೆ ನಮ್ಮ ದೇಶವನ್ನ ಬೇರೆಯವರು ಆಳ್ತಾ ಇದ್ದಾಗ ನಾವು ಅವುಗಳನ್ನ ಮಾಡ್ಬೇಕು. ಹೋರಾಟ ಮಾಡ್ಬೋದು, ಅವಿಧೇಯತೆ ತೋರಿಸ್ಬೋದು, ಅಸಹಕಾರ ತೋರಿಸ್ಬೋದು, ಸತ್ಯಾಗ್ರಹ ಮಾಡ್ಬೋದು. ಯಾವಾಗ? ನಮ್ಮ ದೇಶ ಬೇರೆಯವರ ಒಂದು ಆಳ್ವಿಕೆಯಲ್ಲಿದ್ದಾಗ. ಬಟ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಇಲ್ಲಿ ಡೆಮೋಕ್ರೆಟಿಕ್ ಅಂದ್ರೇನು? ಪ್ರಜಾಪ್ರಭುತ್ವ ಅಂತ ಅರ್ಥ ಕೊಡುತ್ತೆ. ದೀಸ್ ಮೆಥಡ್ಸ್ ಶುಡ್ ನಾಟ್ ಬಿ ಯೂಸ್. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದ್ರೆ, ಈ ಒಂದು ಹೋರಾಟಗಳನ್ನ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಒಂದು ದೇಶದಲ್ಲಿ ಮಾಡಬಾರ್ದು. ಇಫ್ ಯೂಸ್ಡ್ ದೇರ್ ವುಡ್ ಬಿ ಲಾಸ್ ಆಫ್ ಲೈವ್ಸ್ ಅಂಡ್ ಪಬ್ಲಿಕ್ ಪ್ರಾಪರ್ಟಿ. ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಂಥ ಒಂದು ಅಸಹಕಾರ ಹೋರಾಟಗಳು ಮಾಡಿದಾಗ ಏನಾಗುತ್ತೆ? ಸಾರ್ವಜನಿಕ ಜೀವ ನಷ್ಟ ಆಗುತ್ತೆ, ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಅಂತ ಇಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದ್ರೆ ಟೋಟಲ್ ಆಗಿ ನಾವು ಈ ಎಲ್ಲ ಒಂದು ಹೋರಾಟಗಳನ್ನ ನಾವು ಬೇರೆ ದೇಶದ ಆಳ್ವಿಕೆ ಇದ್ದಾಗ ಮಾಡ್ಬೋದು ಅಂತ ಅವ್ರು ಹೇಳ್ತಾರೆ. ಹೌದಾ? ಸೊ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಗೆ ಲೈಕ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಈಗ ನಾವು ಕ್ವಶನ್ ನಂಬರ್ 7 ಅನ್ನು ನೋಡೋಣ. ನೆಹರು ಚೂಸ್ ಡಾಕ್ಟರ್ ಅಂಬೇಡ್ಕರ್ ಆಸ್ ದಿ ಲಾ ಮಿನಿಸ್ಟರ್. ಸೊ ನೆಹರು ಅವರು ಅಂಬೇಡ್ಕರ್ ಅವರನ್ನ ಕಾನೂನು ಸಚಿವರಾಗಿ ನೇಮಕ ಮಾಡಿದ್ರು. ವಾಟ್ ಮೈಟ್ ಹ್ಯಾವ್ ಪ್ರೊಂಪ್ಟೆಡ್ ನೆಹರು ಟು ಡೂ ಸೋ. ಪ್ರೊಂಪ್ಟೆಡ್ ಅಂದ್ರೆ ಏನು? ಪ್ರಚೋದಿಸು. ಅಂದ್ರೆ ನೆಹರು ಅವರಿಗೆ ಯಾವ ವಿಷಯಗಳು ಅವರನ್ನ ಕಾನೂನು ಸಚಿವರಾಗಿ ನೇಮಕ ಮಾಡಲು ಪ್ರಚೋದಿಸಿದ್ರು ಅಂತ. ಟೋಟಲ್ ಆಗಿ ಈ ಪ್ರಶ್ನೆ ನಮ್ಗೆ ಏನ್ ಕೇಳುತ್ತೆ ಅಂದ್ರೆ, ನೆಹರು ಅವರು ಅಂಬೇಡ್ಕರ್ ಅವರನ್ನ ಪ್ರಥಮ ಕಾನೂನು ಸಚಿವರಾಗಿ ಯಾಕೆ ನೇಮಕ ಮಾಡಿದ್ರು, ರೀಸನ್ ಏನು ಅಂತ ಕೇಳ್ತಾ ಇದೆ. ಸೊ ಈ ಪ್ರಶ್ನೆ SSLC ಎಕ್ಸಾಮ್ ಜೂನ್ 2019 ಅಲ್ಲಿ ಕೇಳಿದ್ದು. ಅಂದ್ರೆ 2019 ಒಂದು ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆ. ಸೊ ಈಗ ಪ್ರಶ್ನೆ ಉತ್ತರವನ್ನು ನೋಡೋಣ ಈಗ. ಆನ್ಸರ್: ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಇನ್ ಅ ಲಾ ಅಂಡ್ ಲೆಜಿಸ್ಲೇಷನ್. ಲಾ ಅಂದ್ರೆ ಕಾನೂನು, ಲೆಜಿಸ್ಲೇಷನ್ ಅಂದ್ರೆ ನಾವು ಹೇಳ್ತೀವಿ ಶಾಸಕಾಂಗ ಅಂತ ಹೇಳ್ತೀವಲ್ಲ ಅದು. ಅಂದ್ರೆ ಅಂಬೇಡ್ಕರ್ ಅವರಿಗೆ ಕಾನೂನು ಬಗ್ಗೆ ಮತ್ತು ಶಾಸಕಾಂಗದ ಬಗ್ಗೆ ಹಲವಾರು ಕೌಶಲ್ಯಗಳನ್ನ ಹೊಂದಿದ್ರು, ಜ್ಞಾನವನ್ನ ಹೊಂದಿದ್ರು. ಹಿ ಹ್ಯಾಡ್ ದ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಅವರಿಗೆ ಸಾಮಾಜಿಕ ಒಂದು ನ್ಯಾಯ ಕುರಿತು ಸ್ಪಷ್ಟವಾದ ಪರಿಕಲ್ಪನೆ ಇತ್ತು, ಸ್ಪಷ್ಟವಾದ ತಿಳುವಳಿಕೆ ಇತ್ತು. ಮೇಡ್ ಕ್ಯಾಂಪೇನ್ಸ್ ಅಗೇನೆಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಾಮಾಜಿಕ ಅನ್ಯಾಯದ ವಿರುದ್ಧ ಅವರು ಹಲವಾರು ಹೋರಾಟಗಳನ್ನ ಮಾಡಿದ್ರು. ಇಲ್ಲಿ ಕ್ಯಾಂಪೇನ್ಸ್ ಅಂದ್ರೆ ಏನು? ಹೋರಾಟಗಳು ಅಂತ ಅರ್ಥ ಕೊಡುತ್ತೆ ಕ್ಯಾಂಪೇನ್ಸ್. ಸೋಷಿಯಲ್ ಇನ್ಜಸ್ಟಿಸ್ ಅಂದ್ರೆ ಸಾಮಾಜಿಕ ಅನ್ಯಾಯ. ಸಾಮಾಜಿಕ ಅನ್ಯಾಯದ ವಿರುದ್ಧ ಅವರು ಹಲವಾರು ಹೋರಾಟಗಳನ್ನ ಮಾಡಿದ್ರು. ದೇರ್ ಫೋರ್, ಆದ್ದರಿಂದ ನೆಹರು ಚೋಸ್ ಹಿಮ್ ಟು ಬಿ ದ ಲಾ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಈ ಕಾರಣಗಳಿಗಾಗಿ ನೆಹರು ಅವರು ಏನ್ ಮಾಡ್ತಾರೆ, ಅಂಬೇಡ್ಕರ್ ಅವರನ್ನ ನಮ್ಮ ದೇಶದ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ. ಸೊ ಗೊತ್ತಾಯ್ತಾ, ಅಂಬೇಡ್ಕರ್ ಅವರಿಗೆ ಲಾ ಅಂಡ್ ಲೆಜಿಸ್ಲೇಷನ್ ಅಲ್ಲಿ ಸ್ಕಿಲ್ ಇತ್ತು, ಮತ್ತು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಅವರಿಗೆ ವಿಷನ್ ಇತ್ತು, ಮತ್ತು ಸೋಷಿಯಲ್ ಇನ್ಜಸ್ಟಿಸ್ ವಿರುದ್ಧ ಅವರು ಹೋರಾಟಗಳನ್ನ ಮಾಡಿದ್ರು. ಈ 3 ಪಾಯಿಂಟ್ಸ್ಗಳಿಗಾಗಿ, ಈ 3 ಕಾರಣಗಳಿಗಾಗಿ ನೆಹರು ಅವರು ಏನ್ ಮಾಡಿದ್ರು, ಅಂಬೇಡ್ಕರ್ ಅವರನ್ನ ನಮ್ಮ ದೇಶದ ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಹೌದಾ? ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 8. There were great luminaries on the drafting committee. Dr. Ambedkar is remarked as the pilot. Give reasons. ಸೊ ಇಲ್ಲಿ ಲುಮಿನರೀಸ್ ಅಂದರೆ ಸಂತರು, ಶರಣರು ಅಂದ್ರೆ ಹಲವಾರು ವ್ಯಕ್ತಿಗಳು ಅಂತ ಅರ್ಥ ಕೊಡುತ್ತೆ. ಡ್ರಾಫ್ಟಿಂಗ್ ಕಮಿಟಿ ಅಂದ್ರೆ ಕರಡು ರಚನಾ ಸಮಿತಿ.
ಇಲ್ಲಿ ಪೈಲಟ್ ಅಂದ್ರೆ ನಾವು ವಿಮಾನ ಚಾಲಕ ಅಂತ ಹೇಳ್ತೀವಲ್ಲ, ದಿಸ್ ಪೈಲಟ್. ಸೊ ಕರಡು ರಚನಾ ಸಮಿತಿಯಲ್ಲಿ ಹಲವಾರು ಸದಸ್ಯರು ಇದ್ದರೂ ಕೂಡ ಅಂಬೇಡ್ಕರ್ ಅವರನ್ನೇ ಮುಖ್ಯ ಚಾಲಕ ಅಂತ ಕರಿತೀವಿ. ಯಾಕೆ ಅಂತ ಕಾರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕೆ ಅಂಬೇಡ್ಕರ್ ಅವರನ್ನೇ ನಾವು ಮೇನ್ ಪೈಲಟ್ ಅಂತ ಕರಿತೀವಿ? ಸೊ ನೋಡೋಣ ಈಗ ಉತ್ತರವನ್ನ. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಸೊ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ರು. ಚೇರ್ಮನ್ ಅಂದ್ರೆ ಅಧ್ಯಕ್ಷರು. ಹಿ ವಾಸ್ ಅ ಟ್ಯಾಕ್ಟ್ಫುಲ್ ಅಂದ್ರೆ ಮಾತಿನ ಚಾತುರ್ಯತೆ ಇತ್ತು, ಅಂದ್ರೆ ಮಾತಿನಲ್ಲಿ ಅವರು ತುಂಬಾ ಜನರಿದ್ರು. ಫ್ರ್ಯಾಂಕ್ ಅಂದ್ರೆ ಸರಳವಾಗಿರ್ತಿದ್ರು. ಅಂಡ್ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್. ಅಟ್ಮೋಸ್ಟ್ ಅಂದ್ರೆ ಬಹಳ, ಪೇಷನ್ಸ್ ಅಂದ್ರೆ ತಾಳ್ಮೆ ಶಕ್ತಿ. ಅಂದ್ರೆ ಅಂಬೇಡ್ಕರ್ ಅವ್ರ ಹತ್ರ ಏನೇನಿತ್ತು? ವಾಸ್ ಅ ಟ್ಯಾಕ್ಟ್ಫುಲ್, ಫ್ರ್ಯಾಂಕ್ ಅಂಡ್ ಹ್ಯಾಡ್ ಅಟ್ಮೋಸ್ಟ್ ಪೇಷನ್ಸ್. ಅವ್ರ ಹತ್ರ ಮಾತಿನ ಚಾತುರ್ಯತೆ ಇತ್ತು, ತುಂಬಾ ಸರಳವಾಗಿರ್ತಿದ್ರು, ಜೊತೆಗೆ ಅಗಾಧವಾದಂತ ಒಂದು ತಾಳ್ಮೆ ಶಕ್ತಿ ಇತ್ತು. He explained clearly the meaning and scope of the different provisions of the drafting constitution. ಸೊ ಈ ಕರಡು ಒಂದು ಸಂವಿಧಾನದ ಕುರಿತು ಹಲವಾರು ಅರ್ಥಗಳನ್ನ ಮತ್ತು ವ್ಯಾಖ್ಯೆಗಳನ್ನ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸ್ತಾರೆ. ಅಂದ್ರೆ ಅವರು ಬರೆದಂತ ಪ್ರತಿಯೊಂದು ನಿಯಮಗಳು ಜನಸಾಮಾನ್ಯರು ಕೂಡ ಅರ್ಥ ಆಗುವಾಗೆ ಬರೆದಿದ್ರು. ಇಲ್ಲಿ ಮೀನಿಂಗ್ ಅಂಡ್ ಸ್ಕೋಪ್, ಮೀನಿಂಗ್ ಅಂದ್ರೆ ಅರ್ಥ, ಸ್ಕೋಪ್ ಅಂದ್ರೆ ವ್ಯಾಪ್ತಿ. ಸೊ ಪ್ರಾವಿಷನ್ಸ್ ಅಂದ್ರೆ ಹಲವಾರು ಪ್ರಾಂತ್ಯಗಳು. ಆ ಹಲವಾರು ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ಅರ್ಥವನ್ನ ಮತ್ತು ವ್ಯಾಪ್ತಿಯನ್ನ ತುಂಬಾ ಸರಳವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಹೀಗಾಗಿ ಅಂಬೇಡ್ಕರ್ ಅವರನ್ನ ನಾವು ಸಂವಿಧಾನದ ಮುಖ್ಯ ಚಾಲಕ, ಮೇನ್ ಪೈಲಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 9th ಕ್ವಶನ್ ನೋಡೋಣ ಈಗ. ಕ್ವಶನ್ ನಂಬರ್ 9. ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ವೊರಾಸಿಯಸ್ ಅಂದ್ರೆ ನಿರಂತರ ಓದುಗರು. ಜಸ್ಟಿಫೈ ದಿ ಸ್ಟೇಟ್ಮೆಂಟ್. ಅಂದ್ರೆ ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ರು ಅನ್ನೋದ್ರ ಬಗ್ಗೆ ನಾವು ಸ್ಪಷ್ಟೀಕರಿಸಿ ಬರೀರಿ ಅಂತ ಕೇಳ್ತಾ ಇದೆ ಪ್ರಶ್ನೆ. ಸೊ ಅಂಬೇಡ್ಕರ್ ಅವರು ನಿರಂತರವಾಗಿ ಓದ್ತಾ ಇದ್ರು ಅನ್ನೋದನ್ನ ನಾವೀಗ ಪ್ರೂವ್ ಮಾಡ್ಬೇಕಲ್ಲ. ಸೊ ಆ ಪಾಯಿಂಟ್ಸ್ ಗಳನ್ನ ಇಲ್ಲಿ ನಾವು ಬರಿಬೇಕು. ಆನ್ಸರ್ ನೋಡೋಣ ಈಗ. ಈ ಪ್ರಶ್ನೆ ಏಪ್ರಿಲ್ 2016 ಮತ್ತು ಜೂನ್ 2015 ಕೇಳಿದ್ರು. ಏಪ್ರಿಲ್ 2016 ಅಂದ್ರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ, ಜೂನ್ 2015 ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು. ಸೊ ಈಗ ಆ ಪ್ರಶ್ನೆ ಉತ್ತರವನ್ನ ನೋಡೋಣ. ಆನ್ಸರ್: ಅಂಬೇಡ್ಕರ್ ವಾಸ್ ವೆರಿ ಫಾಂಡ್ ಆಫ್ ರೀಡಿಂಗ್ ಬುಕ್ಸ್ ಫ್ರಾಮ್ ಹಿಸ್ ಚೈಲ್ಡ್ಹುಡ್. ಅಂಬೇಡ್ಕರ್ ಅವರಿಗೆ ಬಾಲ್ಯದಿಂದಲೇ ಪುಸ್ತಕ ಓದುವ ಒಂದು ಹವ್ಯಾಸ ಇತ್ತು. ವೆನ್ ಹಿ ವಾಸ್ ಇನ್ ನ್ಯೂಯಾರ್ಕ್, he is said to have purchased 2000 books. ಅವರು ಅಮೆರಿಕದ ನ್ಯೂಯಾರ್ಕ್ಗೆ ಹೋದಾಗ 2000 ಪುಸ್ತಕಗಳನ್ನ ಖರೀದಿ ಮಾಡಿದ್ರು. This shows that he was voracious reader. ಸೊ ಈ ಪಾಯಿಂಟ್ಸ್ ಗಳನ್ನ ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ? ಅವರು ನಿರಂತರ ಓದುಗರಾಗಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಈಗ ಲಾಸ್ಟ್ ಕ್ವಶನ್ ಅನ್ನ ನೋಡ್ತೀವಿ. ವಾಟ್ ವೇರ್ ದ ಒಪಿನಿಯನ್ ಆಫ್ ದಿ ಬುದ್ಧ ಅಂಡ್ ಅವೈ ರಿಗಾರ್ಡಿಂಗ್ ದಿ ಕಾಸ್ಟ್ ಡಿವಿಷನ್ಸ್. ಸೊ ಈ ಜಾತಿ ಪದ್ಧತಿ ಬಗ್ಗೆ ಬುದ್ಧ ಮತ್ತು ಅವೈ ಅವರು ಯಾವ ಒಂದು ಅಭಿಪ್ರಾಯವನ್ನ ಪಟ್ಟಿದ್ರು, ಅಂದ್ರೆ ಜಾತಿ ಪದ್ಧತಿ ಬಗ್ಗೆ ಅವರು ಇಬ್ಬರು ಏನ್ ಹೇಳಿದ್ದಾರೆ ಅಂತ ಅರ್ಥ. ಸೊ ಈಗ ನೋಡೋಣ ಉತ್ತರ. ಅಕಾರ್ಡಿಂಗ್ ಟು ಬುದ್ಧ, ದ ಓನ್ಲಿ ವ್ಯಾಲಿಡ್ ಡಿವಿಷನ್ಸ್ ಆರ್ ದ ನೋಬೆಲ್ ಅಂಡ್ ದ ಇಗ್ನೋಬೆಲ್. ಸೊ ಬುದ್ಧ ಅವರ ಪ್ರಕಾರ ಎರಡು ಜಾತಿಗಳಿವೆ ಅಂತ ಹೇಳ್ತಾರೆ. ಒಂದು ನೋಬೆಲ್ ಜಾತಿ, ಇನ್ನೊಂದು ಇಗ್ನೋಬೆಲ್ ಜಾತಿ. ಸೊ ನೋಬೆಲ್ ಅಂದ್ರೇನು? ಉದಾತ್ತವಾದದ್ದು. ಇಗ್ನೋಬೆಲ್ ಅಂದ್ರೆ ಕನಿಷ್ಠವಾದದ್ದು ಅಂತ ಅರ್ಥ. ಸೊ ಅವರು ಎರಡೆರಡು ಅರ್ಥಗಳನ್ನ ಕೊಡ್ತಾರೆ. ದ ನೋಬೆಲ್ ಕಾಸ್ಟ್ ಒಂದು, ಅಥವಾ ಹೋಲ್ಸಮ್ ಅಂದ್ರೆ ಪರಿಪೂರ್ಣವಾದ ಜಾತಿ. ಇನ್ನು ಅನ್ಹೋಲ್ಸಮ್ ಅಂತಾರೆ. ಅನ್ಹೋಲ್ಸಮ್ ಅಂದ್ರೆ ಅಪರಿಪೂರ್ಣವಾದ. ಅಂದ್ರೆ ಬುದ್ಧ ಅವರ ಪ್ರಕಾರ ಎರಡು ಕಾಸ್ಟ್ಗಳು, ಒಂದು ಹೋಲ್ಸಮ್ ಮತ್ತೊಂದು ಅನ್ಹೋಲ್ಸಮ್, ಅಥವಾ ನೋಬೆಲ್ ಆರ್ ಇಗ್ನೋಬೆಲ್, ಎರಡು ಅರ್ಥಗಳನ್ನ ಕೊಟ್ಟಿದ್ದಾರೆ. ಹೌದಾ? ನೆಕ್ಸ್ಟ್, ತಮಿಳ್ ಪೊಯೆಟೆಸ್ ಅಂದ್ರೆ ಕವಿತ್ರಿ. ಪೊಯೆಟ್ ಅಂದ್ರೆ ನಾವು ಕವಿಗಳನ್ನ ಕರಿತೀವಿ ಮೇಲ್ ಜೆಂಡರ್ ಅನ್ನ. ಸೊ ಫಿಮೇಲ್ ಜೆಂಡರ್ ಅನ್ನ, ಫೆಮಿನನ್ ಜೆಂಡರ್ ಅನ್ನ ನಾವು ಪೊಯೆಟೆಸ್ ಅಂತ ಕರಿತೀವಿ. ತಮಿಳ್ ಪೊಯೆಟೆಸ್ ಅವೈ ಹ್ಯಾಡ್ ಸೆಡ್ ದಟ್ ದೇರ್ ಆರ್ ಓನ್ಲಿ 2 castes ಇನ್ ದಿ ವರ್ಲ್ಡ್. ಸೊ ತಮಿಳು ಪೊಯೆಟ್ ಕವಿತ್ರಿ ಅವರು, ಅವೈ ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ದೇಶದಲ್ಲಿ ಎರಡು ಜಾತಿಗಳಿವೆ ಅಂತ ಹೇಳ್ತಾರೆ. ನೇಮ್ಲಿ ದ ಚಾರಿಟೇಬಲ್ ಅಂಡ್ ದಿ ಮೈಸರ್. ಸೊ ಅವೈ ಅವ್ರ ಪ್ರಕಾರ ಎರಡು ಜಾತಿಗಳು, ಒಂದು ಚಾರಿಟೇಬಲ್ ಜಾತಿ, ಇನ್ನೊಂದು ದ ಮೈಸರ್. ಸೊ ಚಾರಿಟೇಬಲ್ ಅಂದ್ರೇನು? ದಾನ ಮಾಡ್ತಕ್ಕಂಥವ್ರು. ಇನ್ನೊಂದು ದ ಮೈಸರ್ ಅಂದ್ರೇನು? ಜಿಪುಣರು. ದಾನ ಮಾಡ್ತಕ್ಕಂಥವ್ರದ್ದು ಒಂದು ಜಾತಿ, ಜಿಪುಣರದು ಇನ್ನೊಂದು ಜಾತಿ ಅಂತ ಅವ್ರು ಎರಡು ಹೇಳಿದ್ರು. ಸೊ ಈ ದಾನ ಮಾಡೋರನ್ನ ಸುಪೀರಿಯರ್ ಅಂತ ಕರೀತಾರೆ. ಸುಪೀರಿಯರ್ ಅಂದ್ರೆ ಶ್ರೇಷ್ಠರು ಅಂತ. ಸೊ ಈ ಜಿಪುಣರನ್ನ ಏನ್ ಕರೀತಾರೆ? ಇನ್ಫೀರಿಯರ್ ಅಂತ ಕರೀತಾರೆ. ಇನ್ಫೀರಿಯರ್ ಅಂದ್ರೆ ಕನಿಷ್ಠರು ಅಂತ.
ಈಗ ನೋಡ್ತೀವಲ್ಲ, ಬುದ್ಧ ಅವರ ಪ್ರಕಾರ ನೋಬೆಲ್ ಮತ್ತು ಇಗ್ ನೋಬೆಲ್, ಅವಯವ ಪ್ರಕಾರ ಚಾರಿಟೇಬಲ್ ಮತ್ತು ಮೈಸರ್ ಅಂತ ಎರಡು ಕಾಸ್ಟ್ಗಳು ಅಂತ ಹೇಳ್ತಾರೆ. ಸೊ ಇಲ್ಲಿವರೆಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಕ್ಕಂಥ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು 10 ಇಂಪಾರ್ಟೆಂಟ್ ಆದ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಎಲ್ಲ ನೋಟ್ಸ್ ಅನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಂಡು ಫೇರ್ ಮಾಡಿ ಎಕ್ಸಾಮ್ ಅಲ್ಲಿ ನಿಮಗೆ ಓದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತು SSLC ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನನಗೂ ಕೂಡ ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಕ್ಕಂಥ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.